ಅರಮನೆ ಪಕ್ಕದಲ್ಲೇ ಅಪಾರ್ಟ್ಮೆಂಟ್, ಮೈಸೂರಿಗೂ ಬೆಂಗಳೂರು ರೋಗ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಫಸ್ಟ್ ಕನ್ನಡ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೆ, ಇವತ್ತಿನ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಇವತ್ತು ನಾನು ಹೇಳ್ತಿರೋ ಸ್ಟೋರಿ ಕೇಳಿದ್ರೆ ಪ್ರತಿಯೊಬ್ಬ ಅಪ್ಪಟ ಕನ್ನಡಿಗನ ರಕ್ತ ಕುದಿಯುತ್ತೆ. ನಮ್ಮ ಕಣ್ಣ ಮುಂದೆಯೇ ನಾವೆಲ್ಲರೂ ಆರಾಧಿಸುವ ನಮ್ಮ ಸಾಂಸ್ಕೃತಿಕ ನಗರಿಯ ಹೃದಯ ಭಾಗವನ್ನು ರಿಯಲ್ ಎಸ್ಟೇಟ್ ಮಾಫಿಯಾ ಮತ್ತು ಲಜ್ಜೆಗೆಟ್ಟ ಭ್ರಷ್ಟ ಅಧಿಕಾರಿಗಳು ಹೇಗೆ ಸಾಯಿಸ್ತಿದ್ದಾರೆ ಅನ್ನೋದರ ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಇವತ್ತು ಮಾಡೋಣ. ಪ್ರತಿನಿಧಿ ಹೆಡ್ಲೈನ್ ಹಿಂದಿನ ಕರಾಳ ಸತ್ಯ. ಸ್ನೇಹಿತರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಿರುವಂತಹ ಈ ಪ್ರತಿನಿಧಿ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಕಡೆ ಸ್ವಲ್ಪ ಗಮನ ಕೊಡಿ. ದಪ್ಪ ಅಕ್ಷರಗಳಲ್ಲಿ ಹೆಡ್ಲೈನ್ ಇದೆ: ಮೈಸೂರಿನ ಪಾರಂಪರಿಕ ರಸ್ತೆಯಲ್ಲಿ ಹೊಸ ಅರಮನೆ, ಬುಲೆವಾರ್ಡ್ ಮಾರ್ಗದಲ್ಲಿ 6 ಅಂತಸ್ತಿನ ಅಪಾರ್ಟ್ಮೆಂಟ್, ನಿಯಮ ಉಲ್ಲಂಘಿಸಿ ನಿರ್ಮಾಣಕ್ಕೆ ನಗರ ಪಾಲಿಕೆ ಅವಕಾಶ. ಇದನ್ನು ಓದಿದ ತಕ್ಷಣ ವಾವ್, ನಮ್ಮ ಮೈಸೂರಲ್ಲಿ ಇನ್ನೊಂದು ಅರಮನೆ ಬರ್ತಿದೆ ಅಂತ ಖುಷಿ ಪಡೋಕೆ ಹೋಗಬೇಡಿ. ಇದು ಅರಮನೆಯಲ್ಲ, ನಮ್ಮ ಮೈಸೂರಿನ ಪರಂಪರೆಯ ಎದೆ ಮೇಲೆ ಕೂತು ರಕ್ತ ಹೀರುತ್ತಿರುವ ಕಾಂಕ್ರೀಟ್ ರಾಕ್ಷಸ. ಪ್ರತಿನಿಧಿ ವರದಿಯ ಪ್ರಕಾರ ಮಣಿಪಾಲ ಆಸ್ಪತ್ರೆಗೆ ಎದುರಾಗಿರುವ 2.8 ಎಕರೆ ಜಾಗದಲ್ಲಿ ಬೆಂಗಳೂರು ಮೂಲದ ರೂಡ್ ಗ್ರೂಪ್ ಅನ್ನೋ ಕಂಪನಿ ರೂಡ್ ಅರಮನೆ ಅನ್ನೋ ಹೆಸರಲ್ಲಿ ಒಂದು ಬೃಹತ್ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ. ಒಟ್ಟು 77,158 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಬರೋಬ್ಬರಿ 33,084 ಸ್ಕ್ವೇರ್ ಫೀಟ್ನಷ್ಟು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. 2 ಮತ್ತು 3 BHK ಮನೆಗಳು, ಜಿಮ್, ಸ್ವಿಮ್ಮಿಂಗ್ ಪೂಲ್ ಅಂತ ಏನೇನೋ ಪ್ರೀಮಿಯಂ ಸೌಲಭ್ಯ ಕೊಡ್ತೀವಿ ಅಂತ ತಮ್ಮ ವೆಬ್ಸೈಟ್ನಲ್ಲಿ ಕೊಚ್ಕೊಳ್ತಿದ್ದಾರೆ. ಇದರ ಜೊತೆಯಲ್ಲೇ 150 ಕೋಟಿ ರೂಪಾಯಿ ಸಾಮರ್ಥ್ಯದ ರಾಡಿಸನ್ ಕಲೆಕ್ಷನ್ ಹೋಟೆಲ್ ಕೂಡ ನಿರ್ಮಾಣವಾಗ್ತಿದೆ. ಇದು ನಡೀತಿರೋದು ಎಲ್ಲಿ ಗೊತ್ತಾ? ನಮ್ಮ ಮೈಸೂರಿನ ಅತ್ಯಂತ ಹಾಟ್ ಪ್ಲೇಸ್ ಕೃಷ್ಣರಾಜ ಬೌಲೇವಾರ್ಡ್ ರಸ್ತೆಯಲ್ಲಿ. ಇದು ಕೇವಲ ಕಲ್ಲು, ಮಣ್ಣು, ಡಾಂಬರಿನಿಂದ ಮಾಡಿರೋ ರಸ್ತೆಯಲ್ಲ ಸ್ನೇಹಿತರೆ, ಇದು ಇತಿಹಾಸ. ಕೃಷ್ಣರಾಜ ಬೌಲೇವಾರ್ಡ್ ನಾಲ್ವಡಿಯವರ ಕನಸಿನ ಕೂಸು. ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋಣ. 1902ರಿಂದ 1940ರವರೆಗೆ ಮೈಸೂರನ್ನು ಆಳಿದ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನ ಮಹಾತ್ಮ ಗಾಂಧೀಜಿಯವರು ರಾಜರ್ಷಿ ಅಂತ ಕರೆದಿದ್ರು. ಏಷ್ಯಾದಲ್ಲೇ ಮೊದಲ ಬಾರಿಗೆ 1905ರಲ್ಲಿ ಬೆಂಗಳೂರಿಗೆ ಸ್ಟ್ರೀಟ್ ಲೈಟ್ ಕೊಟ್ಟಿದ್ದು, 1924ರಲ್ಲಿ KRS ಡ್ಯಾಮ್ ಕಟ್ಟಿದ್ದು, 1924ರಲ್ಲಿ ಮೈಸೂರು ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಿದ್ದು ಇದೇ ಮಹಾನುಭಾವರು. ಇದೇ ನಾಲ್ವಡಿಯವರು ಒಮ್ಮೆ ಫ್ರಾನ್ಸ್ಗೆ ಪ್ರವಾಸ ಹೋದಾಗ ಅಲ್ಲಿನ ರಸ್ತೆಗಳ ಮಧ್ಯಭಾಗದಲ್ಲಿ ಸಾಲು ಸಾಲು ಮರಗಳಿರುವ ವಿಸ್ತಾರವಾದ ಬೌಲೇವಾರ್ಡ್ ರಸ್ತೆಗಳನ್ನು ನೋಡಿ ಅಚ್ಚರಿಗೊಂಡು ಅದೇ ಪ್ರೇರಣೆಯಿಂದ ಮೈಸೂರಿನಲ್ಲಿ ಈ ರಸ್ತೆ ನಿರ್ಮಿಸಿದರು. ಅವರ ಸ್ಮರಣಾರ್ಥವಾಗಿಯೇ ಇದಕ್ಕೆ ಕೃಷ್ಣರಾಜ ಬೌಲೇವಾರ್ಡ್ ಅಂತ ಹೆಸರಿಡಲಾಗಿದೆ. ಈ 1 ಕಿಲೋಮೀಟರ್ ಉದ್ದದ ರಸ್ತೆಯುದ್ದಕ್ಕೂ ಏನೇನಿದೆ ಗೊತ್ತಾ? 1887ರಲ್ಲಿ ಕಟ್ಟಿದ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, 1947ರಲ್ಲಿ ಆರ್ಕಿಟೆಕ್ಟ್ ಒಟ್ಟೋ ಕೊನಿಕ್ಸ್ ಬರ್ಗರ್ ವಿನ್ಯಾಸ ಮಾಡಿದ ಕ್ರಾಫರ್ಡ್ ಹಾಲ್, 1936ರಲ್ಲಿ ಕಟ್ಟಿದ ಡಿಸ್ಟ್ರಿಕ್ಟ್ ಬೋರ್ಡ್ ಆಫೀಸ್, ಮಹಾರಾಜ ಕಾಲೇಜು, ಯುವರಾಜ ಕಾಲೇಜು, ಲಾ ಕೋರ್ಟ್ಸ್, ಹೀಗೆ ಸಾಲು ಸಾಲು ಪಾರಂಪರಿಕ ಕಟ್ಟಡಗಳಿವೆ. ಮೂಡ ಮಾಸ್ಟರ್ ಪ್ಲಾನ್ 2031ರ ಅಡಿಯಲ್ಲಿ ಈ ರಸ್ತೆಯನ್ನು ವಿಶೇಷ ನಿಯಂತ್ರಣ ವಲಯ ಗ್ರೂಪ್ D ಅಂತ ಘೋಷಣೆ ಮಾಡಲಾಗಿದೆ. ಇಂತಹ ಜಾಗದಲ್ಲಿ ರಾಜವೈಭವದ ಜೀವನ ಕೊಡ್ತೀವಿ ಅಂತ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಕುಳಗಳು ಬಂದು ಬರೋಬ್ಬರಿ 6 ಅಂತಸ್ತಿನ ಅಪಾರ್ಟ್ಮೆಂಟ್ ಕಟ್ತೀವಿ ಅಂದ್ರೆ ನಮ್ಮ ಮೂಡ ಮತ್ತು ಮೈಸೂರು ಸಿಟಿ ಕಾರ್ಪೊರೇಷನ್ MCC ನಿದ್ದೆ ಮಾಡ್ತಿದ್ಯಾ ಅಥವಾ ಸತ್ತೇ ಹೋಗಿದ್ಯಾ? ನಿಯಮಗಳ ಕಗ್ಗೊಲೆ ಮತ್ತು ಡಬಲ್ ಸ್ಟ್ಯಾಂಡರ್ಡ್ಸ್. ನಿಯಮಗಳು ಏನು ಹೇಳ್ತವೆ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ. ಪಾರಂಪರಿಕ ಕಟ್ಟಡಗಳ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಹೊಸ ವಾಣಿಜ್ಯ ಕಟ್ಟಡ ನಿರ್ಮಿಸುವಂತಿಲ್ಲ. 100ರಿಂದ 200 ಮೀಟರ್ ವ್ಯಾಪ್ತಿಯೊಳಗೆ ಕಟ್ಟಡ ನಿರ್ಮಿಸಬೇಕೆಂದರೆ ಸುತ್ತಮುತ್ತಲಿನ ಕಟ್ಟಡಗಳ ಎತ್ತರ ಅಥವಾ ಗರಿಷ್ಠ 7.5 ಮೀಟರ್ ಮಾತ್ರ ಎತ್ತರ ಇರಬೇಕು. ಮತ್ತು 200ರಿಂದ 400 ಮೀಟರ್ ವ್ಯಾಪ್ತಿಯಲ್ಲಿ ಗರಿಷ್ಠ 14 ಮೀಟರ್ ಅಂದರೆ 3 ಅಥವಾ 4 ಮಹಡಿ ಮಾತ್ರ ಇರಬೇಕು. ಆದರೆ ರೂಡ್ ಗ್ರೂಪ್ನವರು ಕೃಷ್ಣರಾಜ ಬೌಲೇವಾರ್ಡ್ಗೆ ಹೊಂದಿಕೊಂಡಂತೆ ಬರೋಬ್ಬರಿ 6 ಅಂತಸ್ತಿನ ಕಟ್ಟಡ ಎಬ್ಬಿಸುತ್ತಿದ್ದಾರೆ. ಪೇಪರ್ ಕಟ್ಟಿಂಗ್ನಲ್ಲಿ ಪಾರಂಪರಿಕ ತಜ್ಞರಾದ ಪ್ರೊಫೆಸರ್ NS ರಂಗರಾಜು ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೂಪಿಸಿರುವ ಪಾರಂಪರಿಕ ಕಟ್ಟಡಗಳ 100 ಮೀಟರ್ ವ್ಯಾಪ್ತಿಯಲ್ಲಿ ಹೊಸ ಕಟ್ಟಡ ನಿರ್ಮಿಸುವುದನ್ನು ಸಂಪೂರ್ಣ ನಿಷೇಧಿಸಲಾಗಿದೆ. ನಂತರದ 200 ಮೀಟರ್ ವ್ಯಾಪ್ತಿಯ ನಿಯಂತ್ರಿತ ವಲಯದಲ್ಲಿ ಕಟ್ಟಡ ನಿರ್ಮಿಸಬೇಕಿದ್ದರೂ ಪಾರಂಪರಿಕ ಸಮಿತಿಯ ಅನುಮತಿ ಪಡೆಯುವುದು ಕಡ್ಡಾಯ.
ಆದರೆ ರೂಡ್ ಗ್ರೂಪ್ಸ್ 6 ಅಂತಸ್ತಿನ ಕಟ್ಟಡ ನಿರ್ಮಿಸ್ತಿರೋದು ಕಳವಳಕಾರಿ ಬೆಳವಣಿಗೆಯಾಗಿದೆ. ಮಾಜಿ ಮೇಯರ್ ಶಿವಕುಮಾರ್ ಅವರು ಕೂಡ ಕೃಷ್ಣರಾಜ ಬೋಲೆವಾಡ್ ರಸ್ತೆಯಲ್ಲಿ ಬಹುಮಾಡಿ ಕಟ್ಟಡ ನಿರ್ಮಿಸಲು ಅವಕಾಶವಿಲ್ಲ, ಇದು ನಿಯಮಾನುಸಾರ ಇದೆಯೇ ಎಂಬುದನ್ನು ಪಾರಂಪರಿಕ ಸಮಿತಿ ಖಾತ್ರಿಪಡಿಸಿಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ಇಲ್ಲಿ ನಿಮಗೆ ನಮ್ಮ ಪಾರಂಪರಿಕ ಸಮಿತಿ ಅಂದರೆ ಹೆರಿಟೇಜ್ ಕನ್ಸರ್ವೇಷನ್ ಕಮಿಟಿ ಅತಿ ದೊಡ್ಡ ಬೂಟಾಟಿಕೆ ಅಂದರೆ ಹೈಪೋಕ್ರಸಿ ಬಗ್ಗೆ ಹೇಳ್ತೀನಿ ಕೇಳಿ. ಇದೇ ಕೃಷ್ಣರಾಜ ಬೋಲವಾಡ್ನಲ್ಲಿರೋ ಮೈಸೂರು ಯೂನಿವರ್ಸಿಟಿಯ ಹೆಡ್ ಕ್ವಾರ್ಟರ್ಸ್ ಆಗಿರೋ 2 ಅಂತಸ್ತಿನ ಕ್ರಾಫರ್ಡ್ ಹಾಲ್ನಲ್ಲಿ ವಯಸ್ಸಾದವರಿಗೆ ಅನುಕೂಲ ಆಗಲಿ ಅಂತ ಕೇವಲ ಒಂದೇ ಒಂದು ಲಿಫ್ಟ್ ಅಂದರೆ ಎಲಿವೇಟರ್ ಅಳವಡಿಸೋಕೆ ಯೂನಿವರ್ಸಿಟಿ ಮುಂದಾದಾಗ ಇದೇ ಪ್ರೊಫೆಸರ್ NS ರಂಗರಾಜು ಅವರು ಮತ್ತು ಹೆರಿಟೇಜ್ ಕಮಿಟಿ ಓಡೋಗಿ ಆ ಕೆಲಸನ ನಿಲ್ಲಿಸಿದ್ರು. ಲಿಫ್ಟ್ ಹಾಕಿದ್ರೆ ಕ್ರಾಫರ್ಡ್ ಹಾಲ್ನ ಪಾರಂಪರಿಕ ಸೌಂದರ್ಯ ಹಾಳಾಗುತ್ತೆ, ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ವಾದ ಮಾಡಿದ್ರು. ಯೋಚನೆ ಮಾಡಿ ಬಾಸ್, ಕೇವಲ 2 ಅಂತಸ್ತಿನ ಕಟ್ಟಡಕ್ಕೆ ಒಂದು ಸಣ್ಣ ಲಿಫ್ಟ್ ಹಾಕಿದ್ರೆ ಪರಂಪರೆ ನಾಶ ಆಗುತ್ತೆ ಅಂತ ಬೊಪ್ಪೆ ಹೊಡೆಯೋ ಈ ಕಮಿಟಿ ಅದೇ ರಸ್ತೆಯಲ್ಲಿ 77,158 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಬೃಹತ್ ಕ್ರೇನ್ಗಳು, ಟನ್ ಗಟ್ಟಲೆ ಸಿಮೆಂಟ್, ಕಬ್ಬಿಣ ಸುರಿದು 6 ಅಂತಸ್ತಿನ ಅಪಾರ್ಟ್ಮೆಂಟ್ ಕಟ್ತಾ ಇದ್ರೆ ಯಾಕೆ ಸುಮ್ಮನಿದ್ದಾರೆ? ಬಡ ಯೂನಿವರ್ಸಿಟಿ ಮೇಲೆ ಮಾತ್ರ ಇವರ ದರ್ಪಣ? ಕೋಟ್ಯಂತರ ರೂಪಾಯಿ ಸುರಿಯೋ ಬಿಲ್ಡರ್ಗಳ ಮುಂದೆ ಇವರ ಬಾಯಿ ಕಟ್ ಹಾಕಲಾಗಿದೆಯಾ? ಮೈಸೂರಿಗೆ ಅಂಟಿಕೊಳ್ಳುತ್ತಿರುವ ಬೆಂಗಳೂರು ರೋಗ. ಸ್ನೇಹಿತರೆ, ಕೃಷ್ಣರಾಜ ಬೋಲೆವಾಡ್ನಲ್ಲಿ ಈ ಬೆಂಗಳೂರು ಮೂಲದ ಕಂಪನಿ ವಸತಿ ಸಮುಚ್ಚಯ ನಿರ್ಮಿಸ್ತಿರೋದು ಕೇವಲ ಒಂದು ಬಿಲ್ಡಿಂಗ್ ಪ್ರಾಬ್ಲಮ್ ಅಲ್ಲ, ಅದು ಬೆಂಗಳೂರಿನ ಕಳಪೆ, ಅಕ್ರಮ ಮತ್ತು ಕ್ರೂರ ರಿಯಲ್ ಎಸ್ಟೇಟ್ ಕಲ್ಚರ್ ಮೈಸೂರಿಗೆ ಎಂಟ್ರಿ ಆಗ್ತಿರೋದರ ಡೇಂಜರ್ ಸಿಗ್ನಲ್. ನೆನಪಿದೆಯಾ ಸ್ನೇಹಿತರೆ? ಮೊನ್ನೆ ತಾನೇ ಬೆಂಗಳೂರಿನ ಪೂರ್ವ ಭಾಗದ ಬಾಬುಸಾ ಪಾಳ್ಯದಲ್ಲಿ ಸುರಿಯುವ ಮಳೆಯ ನಡುವೆ ನಿಯಮಗಳನ್ನು ಗಾಳಿಗೆ ತೂರಿ ಕಟ್ಟುತ್ತಿದ್ದ 6 ಅಂತಸ್ತಿನ ಅಕ್ರಮ ಕಟ್ಟಡವೊಂದು ಇಸ್ಪೀಟ್ ಎಲೆಗಳಂತೆ ಕುಸಿದು ಬಿದ್ದು 8 ಜನ ಮುಗ್ಧ ಕಾರ್ಮಿಕರು ಪ್ರಾಣ ಕಳ್ಕೊಂಡಿದ್ರು. BBMP ಅಧಿಕಾರಿಗಳು ಲಂಚ ತಿಂದು ಕಣ್ಮುಚ್ಚಿ ಕೂತಿದ್ದರ ಪರಿಣಾಮ ಆ ದುರಂತ. ಇವತ್ತು ಅದೇ ಕಲ್ಚರ್ ಮೈಸೂರಿಗೆ ಬರ್ತಿದೆ. ಇನ್ನು ಈ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಕಥೆ ಕೇಳಿದ್ರೆ ನೀವು ದಂಗಾಗ್ತೀರಾ. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಪ್ರಾವಿಡೆಂಟ್ ಸನ್ವರ್ತ್ ಅಪಾರ್ಟ್ಮೆಂಟ್ನಲ್ಲಿ ಅಸೋಸಿಯೇಷನ್ ಅವರು ಮತ್ತು ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸಿ ಸೇರಿಕೊಂಡು ತಮ್ಮದೇ ಆದ ಒಂದು ಸಮಾನಾಂತರ ನ್ಯಾಯಾಂಗ ವ್ಯವಸ್ಥೆ, ಪ್ಯಾರಲಲ್ ಜಸ್ಟಿಸ್ ಸಿಸ್ಟಮ್ ನಡೆಸ್ತಿದ್ದಾರಂತೆ. ಅಪಾರ್ಟ್ಮೆಂಟ್ ಒಳಗೆ ಡ್ರಗ್ಸ್, ಗಾಂಜಾ ತಗೊಂಡ್ರೆ, ಕಳ್ಳತನ ಆದರೆ, ಲೈಂಗಿಕ ದೌರ್ಜನ್ಯ ನಡೆದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಲ್ಲ. ಬದಲಾಗಿ ತಾವೇ ವಿಚಾರಣೆ ಮಾಡಿ 10,000ದಿಂದ 50,000 ರೂಪಾಯಿವರೆಗೆ ದಂಡ ವಸೂಲಿ ಮಾಡಿ ಕೇಸ್ ಮುಚ್ಚಾಕ್ತಾರೆ ಅಂತ ಕುಂಬಳಗೋಡು ಠಾಣೆಯಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ನಮ್ಮ ಪ್ರಶಾಂತವಾದ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಇಂತಹ ಮಾಫಿಯಾ ಮಾದರಿಯ ಅಪಾರ್ಟ್ಮೆಂಟ್ ಸಂಸ್ಕೃತಿ ಬೇಕಾ? ಬೆಂಗಳೂರಿನ ಆನೇಕಲ್, ಚಂದಾಪುರ ರಸ್ತೆಯಲ್ಲಿರುವ 384 ಫ್ಲಾಟ್ಗಳ ಬೃಹತ್ ಅಪಾರ್ಟ್ಮೆಂಟ್ ವಾಸಿಗಳು ಇವತ್ತಿಗೂ ತಮ್ಮ ಆಸ್ತಿಯ ಹಕ್ಕು ಪಡೆಯಲು ಒದ್ದಾಡ್ತಿದ್ದಾರೆ. ಯಾಕಂದ್ರೆ ಬಿಲ್ಡರ್ಗಳು ಗ್ರಾಹಕರಿಗೆ ಗೊತ್ತಿಲ್ಲದೆ ಆ ಜಾಗವನ್ನ ಖಾಸಗಿ ಫೈನಾನ್ಸ್ ಕಂಪನಿಗೆ ಅಡಮಾನ ಇಟ್ಟು 28 ಕೋಟಿ ಸಾಲ ಪಡೆದು ವಂಚಿಸಿದ್ದಾರೆ. ರೇರಾ ನಿಯಮಗಳನ್ನ ಇವರು ಕವಡೆ ಕಾಸಿಗೂ ಕೇರ್ ಮಾಡಲ್ಲ. ಮೈಸೂರಿನಲ್ಲೂ ಇದೇ ಆದ್ರೆ ಯಾರು ಹೊಣೆ? ಭ್ರಷ್ಟಾಚಾರದ ಜೇಡರ ಬಲೆಯಲ್ಲಿ ಮೂಡ ಮತ್ತು ಜಿಲ್ಲಾಡಳಿತ. ಬಾಸ್, ಮೂಡ ಅಧಿಕಾರಿಗಳು ನಮ್ಮ ಮೈಸೂರನ್ನ ಹೇಗೆ ಮಾರ್ಕೋತಿದ್ದಾರೆ ಅನ್ನೋದಕ್ಕೆ ಬೇರೆ ಉದಾಹರಣೆ ಬೇಕಿಲ್ಲ. ಆಲ್ರೆಡಿ ಇಡಿ ಅಧಿಕಾರಿಗಳು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು, ಮೈಸೂರು ಮತ್ತು ಮಂಡ್ಯದಲ್ಲಿ ಬಿಲ್ಡರ್ಗಳ ಮೇಲೆ ದಾಳಿ ನಡೆಸ್ತಿದ್ದಾರೆ. ಇದರ ಜೊತೆಗೆ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ TS ಶ್ರೀವತ್ಸ ಅವರು ಮತ್ತೊಂದು ಸ್ಫೋಟಕ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ KC ಲೇಔಟ್ ಬಳಿಯ 48 ಎಕರೆ ವಿಶೇಷ ಕೃಷಿ ವಲಯವನ್ನ ಅಕ್ರಮವಾಗಿ ಭೂ ಪರಿವರ್ತನೆ ಮಾಡಲಿಕ್ಕೆ ಮೂಡ ಮತ್ತು ಜಿಲ್ಲಾಡಳಿತ ಶಿಫಾರಸು ಮಾಡಿ ಬರೋಬ್ಬರಿ 500 ಕೋಟಿ ರೂಪಾಯಿಗಳ ಹೊಸ ಸ್ಕ್ಯಾಮ್ಗೆ ನಾಂದಿ ಹಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬಿಲ್ಡರ್ಗಳು FIR ಮತ್ತು ಸೆಟ್ ಬ್ಯಾಕ್ ನಿಯಮಗಳನ್ನು ಉಲ್ಲಂಘಿಸಿ ಕಟ್ಟಡ ಕಟ್ಟಿ ಎಸ್ಕೇಪ್ ಆಗ್ತಾರೆ. ಆದರೆ ತಮ್ಮ ಜೀವಿತಾವಧಿಯ ದುಡ್ಡನ್ನೆಲ್ಲ ಹಾಕಿ ಫ್ಲಾಟ್ ಖರೀದಿಸಿದ ಅಮಾಯಕ ಹಿರಿಯ ನಾಗರಿಕರು ಬಿಲ್ಡರ್ಗಳ ತಪ್ಪಿಗೆ ಡಬಲ್ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವಂತ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆ. ಇದು ವ್ಯವಸ್ಥೆಯ ಕ್ರೂರತೆ. ಪರಿಹಾರ ಏನು? ನಾವು ಮಾಡಬೇಕಾದ್ದೇನು? ಹಾಗಾದರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. 2025ರಲ್ಲಿ ಕರ್ನಾಟಕ ಸರ್ಕಾರ ಮೈಸೂರು ಪಾರಂಪರಿಕ ಕಟ್ಟಡಗಳ ರಕ್ಷಣಾ ಆಯೋಗ, ಮೈಸೂರು ಹೆರಿಟೇಜ್ ಬಿಲ್ಡಿಂಗ್ ಪ್ರೊಟೆಕ್ಷನ್ ಕಮಿಷನ್ ಕಾಯ್ದೆಯನ್ನು ಜಾರಿಗೆ ತಂದಿದೆ.
ಈ ಕಾಯ್ದೆಯು ಪಾರಂಪರಿಕ ಪ್ರದೇಶಗಳಲ್ಲಿನ ನಗರಾಭಿವೃದ್ಧಿ ಮತ್ತು ಪರಿಸರವನ್ನು ಸಂರಕ್ಷಿಸುವ ಸಂಪೂರ್ಣ ಅಧಿಕಾರವನ್ನು ನೀಡುತ್ತೆ. ಬೆಂಗಳೂರು ದಕ್ಷಿಣ ಕಾರ್ಪೊರೇಷನ್ ಅವರು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ 2024 ಅಡಿಯಲ್ಲಿ ಅಕ್ರಮ ಕಟ್ಟಡಗಳ ವಿರುದ್ಧ ಕಠಿಣ ನೆಲಸಮ ಕಾರ್ಯಾಚರಣೆಗೆ ಆದೇಶಿಸಿರುವ ಹಾಗೆ ಮೈಸೂರಿನಲ್ಲೂ ತಕ್ಷಣ ಬುಲ್ಡೋಸರ್ಗಳು ರೋಡಿಗಿಳಿಬೇಕು. ಚಾಮುಂಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತಿದ್ದ ಅಕ್ರಮ ನಿರ್ಮಾಣ ಕಾಮಗಾರಿಗಳನ್ನು ತಡೆಯಲು ಹೈಕೋರ್ಟ್ ಹೇಗೆ ಮೈಸೂರು ಡಿಸಿ ಅವರಿಗೆ ಛೀಮಾರಿ ಹಾಕಿ ಸ್ಟೇ ಆರ್ಡರ್ ಕೊಟ್ಟಿತ್ತು, ಅದೇ ರೀತಿ ಕೃಷ್ಣರಾಜ ಬೌಲೇವಾರ್ಡ್ನಲ್ಲಿ ನಡೆಯುತ್ತಿರುವ ಈ ರೂಢ್ ಅರಮನೆಗೂ ತಕ್ಷಣವೇ ಸ್ಟೇ ಆರ್ಡರ್ ಬರಬೇಕು. ನಿರ್ಮಾಣ ಕಾರ್ಯವನ್ನು ಈ ಕೂಡಲೇ ಸ್ಥಗಿತಗೊಳಿಸಬೇಕು. ಪರಂಪರೆ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ ಬಾಸ್, ಅದು ನಮ್ಮ ಹಕ್ಕು. ಕೃಷ್ಣರಾಜ ಬೌಲೇವಾರ್ಡ್ನ ಆ ವಿಶಾಲವಾದ ಮರಗಳು, ಆ ಸುಂದರ ಕಟ್ಟಡಗಳು ಕೇವಲ ಕೆಲವು ಶ್ರೀಮಂತರ ಬಾಲ್ಕನಿ ವ್ಯೂ ಆಗಬಾರದು. ಲಂಚ ತಗೊಂಡು ಪರ್ಮಿಷನ್ ಕೊಟ್ಟ ಆ ಟೌನ್ ಪ್ಲಾನಿಂಗ್ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು. ಸ್ನೇಹಿತರೆ, ಇವತ್ತು ನಾವು ಸುಮ್ಮನಿದ್ರೆ ನಾಳೆ ಅರಮನೆ ಪಕ್ಕದಲ್ಲೂ ಅಪಾರ್ಟ್ಮೆಂಟ್ ಕಟ್ತಾರೆ. ಈ ವಿಡಿಯೋನ ಪ್ರತಿಯೊಬ್ಬ ಮೈಸೂರಿಗನಿಗೂ ಪ್ರತಿಯೊಬ್ಬ ಕನ್ನಡಿಗನಿಗೂ ಶೇರ್ ಮಾಡಿ. ಇದು ನಮ್ಮ ಮೈಸೂರಿನ ಅಸ್ಮಿತೆಯ ಪ್ರಶ್ನೆ. ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಸೇವ್ ಮೈಸೂರ್, ಸೇವ್ ಹೆರಿಟೇಜ್. ಯಾಕಂದ್ರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.